ಎಲ್ರಿಗೂ ನಮಸ್ಕಾರ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ಎಂಥ ಒಳ್ಳೆ ಹಾಡಲ್ಲ, ಮನೋಹರ್ ಸರ್ ಬರೆದು ಮ್ಯೂಸಿಕ್ ಮಾಡಿದಂಥ ಹಾಡು. ಒಂದು ಸಿನಿಮಾಗೆ 1 ತಿಂಗಳ ಕಾಲ ಕಂಪೋಸಿಂಗು, ಲಿರಿಕ್ ರೈಟಿಂಗು ಯಾವುದು ರಂಗೋಲಿ. ಘಟಾನುಘಟಿಗಳು ಹಾಡುಗಾರರು ಇದ್ದಂಥ ಒಂದು ಹಾಡ್ದಂಥ ಸಿನಿಮಾ ರಂಗೋಲಿ. 4 ಜನ ಸಾಹಿತಿಗಳು, ಒಳ್ಳೆ ಸಾಹಿತಿಗಳು ಬರೆದಂಥ ಹಾಡುಗಳಿರುವಂಥ ಸಿನಿಮಾ ರಂಗೋಲಿ. ಶೈಲೇಂದ್ರ ಬಾಬು ಅವರು ನಿರ್ಮಾಣ, ವಿಶ್ವನಾಥ್ PH ಅವ್ರ ನಿರ್ದೇಶನ. ಇದು ಅವರು ಒಂದು ಪ್ರಾಜೆಕ್ಟ್ ತಗೊಂಡು ಮನೋಹರ್ ಸರ್ನ ಭೇಟಿಯಾಗಿ ಹಾಡು ಮಾಡಬೇಕು ಅಂತೇಳಿ ದ್ವಾರಕಾ ಹೋಟೆಲ್ ಇದೆ, ಆನಂದರಾವ್ ಸರ್ಕಲ್, ಇವತ್ತಿಗೂ ಇದೆ ಆ ಹೋಟ್ಲು. ಅಲ್ಲಿ ರೂಮ್ ಮಾಡ್ತಾರೆ. ಫಸ್ಟ್ ದಿನ ಪೂರ್ತಿ ಕತೆ ಪಿನ್ ಟು ಪಿನ್ ಹೇಳ್ತಾರೆ. ಮನೋಹರ್ ಸರ್ ಒಂದು ಪ್ಯಾಡ್ ತಗೊಂಡು ಎಲ್ಲೆಲ್ಲಿ ಆಡಬೇಕು ಅಂತ ಮಾರ್ಕ್ ಮಾಡ್ಕೊಡ್ತಾರೆ. ತುಂಬ ಕಡೆ ಮಾರ್ಕ್ ಮಾಡಿರ್ತಾರೆ, ಆದರೆ ವಿಶ್ವನಾಥ್ ಅವರು ತುಂಬ ಅಷ್ಟು ಬೇಡ ಆಡು ಅಂತೇಳಿ 10 ಕಡೆ ಮಾರ್ಕ್ ಮಾಡ್ಕೊಡ್ತಾರೆ. ರಂಗೋಲಿ ಅಂತ ನಾನು ಯಾಕೆ ಇಟ್ಟಿದ್ದೀನಿ ಗೊತ್ತಾ ಹೆಸರು ಅಂತ ಕೇಳ್ತಾರೆ ವಿಶ್ವನಾಥ್ ಅವರು. ಯಾಕಂದರೆ ಕುಟುಂಬಗಳ ಒಂದು ಬಾಂಧವ್ಯದ ಕತೆ ತಿಳಿಸುವಂಥ ಸಿನಿಮಾ ಇದು. ಇಲ್ಲಿ ಚುಕ್ಕಿ ಬರುತ್ತಲ್ಲ ರಂಗೋಲಿಲಿ, ಅದೆಲ್ಲ ಸ್ನೇಹಿತರು, ಆ ಕುಟುಂಬದ ಆ ಸದಸ್ಯರು, ಆ ಗೆರೆ ಬರ್ತದಲ್ಲ ಸೇರುವಂಥ ಗೆರೆ, ಅದೆಲ್ಲನೂ ಅವ್ರನ್ನ ಒಂದು ಬೆಸುಗೆ ಹಾಕಿದಂಥ ಒಂದು ಗುರುತು. ಅದಕ್ಕೆ ರಂಗೋಲಿ ಅಂತಿಟ್ಟೆ ಅಂತ ಬರುತ್ತೆ. ಮನೆ ಮುಂದೆ ರಂಗೋಲಿ ಹಾಕೋದು ಬೇರೆ ಅರ್ಥ, ಇದು ಈ ಥರ ಅರ್ಥ. ಎಷ್ಟು ಒಳ್ಳೆ ಅರ್ಥ ನೋಡಿ. ಮನೋಹರ್ ಸರ್ಗೆ ತುಂಬ ಖುಷಿಯಾಗುತ್ತೆ, ಒಳ್ಳೆ ಚೆನ್ನಾಗಿ ಇಟ್ಟಿದ್ದಾರಲ್ಲ ಪಾಯಿಂಟ್ ಇವರು ಅಂತೇಳಿ ಒಂದು ಪಾಯಿಂಟ್ ಹೋಗುತ್ತೆ, ಲಿರಿಕ್ಸ್ ಬರ್ಕೊಂಡಿರ್ತಾರೆ. ಈ ಹಿಂದೆ ಮನೋಹರ್ ಸರ್ ಪಂಚಮವೇದ ಸಿನಿಮಾ ನೋಡಿ ವಿಶ್ವನಾಥ್ ಅವ್ರನ್ನ ತುಂಬ ಇಷ್ಟಪಟ್ಟಿರ್ತಾರೆ. ಒಳ್ಳೆ ನಿರ್ದೇಶಕರು, ನನಗೊಂದು ಅವಕಾಶ ಸಿಗುತ್ತೆ ಕೆಲಸ ಮಾಡೋಕ್ಕೆ ಅಂತ ಖುಷಿಯಾಗಿರ್ತಾರೆ. ಮೊದಲ ದಿನ ಎಲ್ಲ ಬರ್ಕೊತಾರೆ. ಮಾರನೇ ದಿನ ಬಂದು ಅದೇ ಹೋಟೆಲ್ನಲ್ಲಿ ಕಂಪೋಸಿಂಗ್ ಶುರುವಾಗುತ್ತೆ. ವಿತ್ ಲಿರಿಕ್ಸೇ ಆಡ್ತಾರೆ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರೂ ಅಳಿಸದಂತಹ ಚೆಲುವೆ ರಂಗೋಲಿ, ಪ್ರತಿ ಜೀವದ ಎದೆಯಂಗಳ ಅನುಬಂಧದ ಗೆರೆ ಬಿಡಿಸೋ ನೆಲ, ಈ ಪ್ರೀತಿಯ ಕಲೆಗೆ ನಮನ ಅಂತ ಸೂಪರಾಗಿ ಬರೆದಿರ್ತಾರೆ. ಅದು ವಿಶ್ವನಾಥ್ ಅವ್ರಿಗೆ ಖುಷಿಯಾಗುತ್ತೆ. ಇದು ಓಕೆ ಮಾಡಿ ಚೆನ್ನಾಗಿದೆ ಅಂತಾರೆ. ಆ ಒಂದು ನೋಡಿ, ಅನುಬಂಧದ ಗೆರೆ ಬಿಡಿಸೋ ನೆಲ, ಆ ನೆಲದಲ್ಲಿ ಅನುಬಂಧದ ಗೆರೆ ಬಿಡಿಸಿದೆ ಅಂದರೆ ಎಲ್ಲ ಕುಟುಂಬದ ಒಂದು ಬಾಂಧವ್ಯ ವಾತ್ಸಲ್ಯ ಬೆಸುಗೆ ಹಾಕಿದೆ ಅಂತ ಒಂದು ಸರಪಳಿ ಇದ್ದಂಗೆ. ಅದು ವಿಶ್ವನಾಥ್ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಅವ್ರಿಗೆ ಬೇಕಾಗಿದ್ದು ಇದೆ, ಇವರು ಬರೆದಿದ್ದು ಇದೆ, ಹಾಗೆ ಹಾಡು ಉಟ್ಕೊಳ್ಳೋದು. ಆ ಒಂದು ಹಾಡು ಬೇಗ ಆಗುತ್ತೆ. ಆದರೆ ನಂತರ 1 ತಿಂಗಳ ಕಾಲ ಕಂಪೋಸ್ ಮಾಡ್ತಾರೆ ಹಾಡನ್ನ. ಮಧ್ಯೆ ಬ್ಯುಸಿ ಆಗ್ತಾರೆ ಮನೋಹರ್ ಸರು, ಮತ್ತೆ ಗ್ಯಾಪ್ ತಗೊಳ್ತಾರೆ, ಮತ್ತೆ ಬಂದರೆ ಟ್ಯೂನ್ ಓಕೆ ಆಗಲ್ಲ, ಬೇರೆ ಸಿನಿಮಾದ ಮಾಡ್ತಿರ್ತಾರೆ, ಇಲ್ಲಿ ಬಂದರೆ ಓಕೆ ಆಗಲ್ಲ. ಈ ಥರ ಎಲ್ಲ ಆಗಿ 1 ತಿಂಗಳ ಕಾಲ ಅದು ತಗೊಳುತ್ತೆ ಟೈಮು. ಆ ಪೇಷನ್ಸ್ ನೋಡಿ. ಈ ಹಿಂದೆ 86 ಟ್ಯೂನ್ ಹಾಕಿದ್ರು ಯುದ್ಧ ಸಿನಿಮಾಗೆ ಅಂತ ಹೇಳಿದ್ದೆ, ಅದು 4-5 ದಿನದಲ್ಲಿ. ಇದು 1 ತಿಂಗಳ ಕಾಲ 10 ಹಾಡಿಗೆ ತಗೊಂಡು ಟೈಮು. ಈ ಥರ ಎಲ್ಲ ಕೆಲಸ ಮಾಡಿದ್ದಾರೆ. ಹಿಂಗೂ ಉಟ್ಕೊಳ್ಳುತ್ತೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಉಟ್ಕೊಳ್ಳುತ್ತೆ, ಹಿಂಗೂ ತಗೊಳುತ್ತೆ ಟೈಮು. ಅದಕ್ಕೊಂದು ಎಕ್ಸಾಂಪಲ್ ರಂಗೋಲಿ. ಇಲ್ಲಿ ನೋಡಿ, ಸಾಹಿತಿಗಳ ದಂಡೆ ಇದೆ. ಮನೋಹರ್ ಸರ್ ಬರೀತಾರೆ, ಕೆ ಕಲ್ಯಾಣ್ ಸರ್ ಬರೀತಾರೆ, ಬಂಗಿರಂಗ ಅಂದರೆ ಶ್ರೀರಂಗ ಅವರು ಬರೀತಾರೆ, ಕೆ ರಾಮಯ್ಯ ಅಂತ ಈ ಸಿನಿಮಾಗೆ ಸಂಭಾಷಣೆ ಅವರು ಬರೀತಾರೆ. 4 ಜನ ಸಾಹಿತಿಗಳು. ಅದರಲ್ಲಿ ಕೆ ಕಲ್ಯಾಣ್ ಸರ್ ಒಂದು 3-4 ಹಾಡನ್ನ ಬರೆದಿದ್ದಾರೆ, ಕಂಪ್ಲೀಟ್ ಅವರೇ ಬರೀತಾರೆ. ಕೆಲವು ಸಾಂಗ್ಗಳಿಗೆ ಕೆ ಕಲ್ಯಾಣ್ ಅವರು ಪಲ್ಲವಿ ಕೊಡೋದು, ಆ ಚರಣ ಮನೋಹರ್ ಸರ್ ಬರೆಯೋದು, ಇನ್ನೊಂದು ಚರಣ ಬಂಗಿರಂಗ ಬರೆಯೋದು, ಈ ಥರ ಆಗುತ್ತೆ. ಇನ್ನೊಂದು ಹಾಡಿಗೆ ಮನೋಹರ್ ಸರ್ ಅದನ್ನ ಒಂದು ಚರಣ ಪಲ್ಲವಿ ಕೊಡ್ತಾರೆ, ಆಗ ಕೆ ಕಲ್ಯಾಣ್ ಅವರು ಚರಣ ಬರೀತಾರೆ. ಇನ್ನೊಂದು ಚರಣದಲ್ಲಿ, 2ನೇ ಚರಣದಲ್ಲಿ ಒಂದು 2-3 ಸಾಲು ಬಂಗಿರಂಗ ಬರೀತಾರೆ, ಕೆ ರಾಮಯ್ಯ ಬರೀತಾರೆ. ಈ ಥರ ಎಲ್ಲ ಆಗಿದೆ. ಅಂದರೆ ಒಬ್ರಿಗೊಬ್ರು ಕೆಲಸ ಮಾಡೋದು, ಒಟ್ಟಿಗೆ ಕೂತ್ಕೊಂಡು ಒಬ್ರಿಗೊಬ್ರು ಕೆಲಸ ಮಾಡೋದು. ಈಗ ಟೆಕ್ನಾಲಜಿ ಬದಲಾಗಿದೆ, ಎಲ್ಲೆಲ್ಲ ಕೂತ್ ಬರೀತಾರೆ. ಅದೇನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತ ನಾವು ಒಪ್ಕೊಳ್ಳೇಬೇಕು. ಆದರೆ ಆವಾಗ ಎಲ್ಲರೂ ಒಟ್ಟಿಗೆ ಕೂತ್ ಕೆಲಸ ಮಾಡ್ತಿದ್ರು. ಅದಕ್ಕೆ ಎಕ್ಸಾಂಪಲ್ಲೇ ರಂಗೋಲಿ ಸಿನಿಮಾ ಆಯಿತಾ. ಆನಂತರ ಹಾಡುಗಾರರು ನೋಡಿ, SPB ಅವರು, ಚಿತ್ರಮ್ಮ ಅವರು, ಸುಮಾ ಶಾಸ್ತ್ರಿ ಅವರು, LN ಶಾಸ್ತ್ರಿ ಅವರು, ರಾಜೇಶ್ ಕೃಷ್ಣನ್ ಅವರು, ಮನೋಹರ್ ಸರು ಆಡಿದ್ದಾರೆ, ಜಗ್ಗಿ ಅಂತ ಒಬ್ಬರು ಆಡಿದ್ದಾರೆ, ರಮ್ಯಾ ಅಂತ ಒಬ್ಬರು ಆಡಿದ್ದಾರೆ, ಸುಜಾತ ಭಟ್ ಅಂತ ಒಬ್ಬರು ಆಡಿದ್ದಾರೆ, ಸೌಮ್ಯ ರಾವ್ ಆಡಿದ್ದಾರೆ, ಸುನೀಲ್ ರಾವ್ ಅವ್ರ ಅಕ್ಕ, ಇಷ್ಟು ಜನ ಆಡಿದ್ದಾರೆ. 12 ಸಿಂಗರ್ ಲಿಸ್ಟೇ ಇದೆ ಇಲ್ಲಿ. ಈ ಸಿನಿಮಾಗೆ ಕೆಲಸ ಮಾಡೋದಕ್ಕೆ ಮನೋಹರ್ ಸರ್ಗೆ ಹೆಲ್ಪ್ ಮಾಡಿದವರು ಡೋಲಕ್ ಶೇಖರ್ ಅವರು ಹಾಗೂ LN ಶಾಸ್ತ್ರಿ ಅವರು. ಈ ಸಿನಿಮಾಕ್ಕೆ ಕೀಬೋರ್ಡು ನಮ್ಮ ಹರಿಕೃಷ್ಣ ಅವರು, ರಿದಮ್ ಮಾಡಿದವರು ಧರ್ಮವಿಶ್ ಅವರು. ಆಮೇಲೆ ಈ ಸಿನಿಮಾದ ಓಲ್ ಕಂಡಕ್ಟ್ ಮಾಡೋದು, ಆರ್ಕೆಸ್ಟ್ರಾ ಮಾಡೋದು ಪ್ರವೀಣ್ ದತ್, ಸ್ಟೀಫನ್ ಪ್ರಯೋಗ್ ಅವರು. ಎಲ್ಲ ಈಗ ಘಟಾನುಘಟಿಗಳಾಗಿದ್ದಾರೆ. ಅವರೆಲ್ಲ ಆವಾಗ ಕೆಲಸ ಮಾಡ್ತಿದ್ರು. ಎಲ್ಲ ಟೆಕ್ನಿಷಿಯನ್ಗೆ ಒಟ್ಟಿಗೆ ಕೆಲಸ ಮಾಡಿದಂಥ ಸಿನಿಮಾ ರಂಗೋಲಿ. ಸಿನಿಮಾ ಅಷ್ಟಾಗಿ ಓಡದಿರೋ ಕಾರಣ ಅಷ್ಟಾಗಿ ಹೆಸರು ಬಂದಿಲ್ಲ ಇದೆಲ್ಲ ವಿಷಯಗಳು. ಹಾಗಾಗಿ ನಿಮ್ಗೆ ಹೇಳಿದೆ, ಇಲ್ಲಿ ನಮ್ಮ ಮನೋಹರ್ ಸರ್ ಒಂದು ಒಳ್ಳೆ ಐಡಿಯಾ ಮಾಡಿದರು. ಏ ಗುಲಾಬಿ ಅಂತ ಹೇಳೋ ಹಾಡು ಮೊದಲು ಕಾಯಿಸುವ ಹುಡುಗಿಯರ ಆ ಶ್ರೀಗಂಧ ಹಾಡನ್ನ ಹಾಕೊತಾರೆ. ಅದು ಡೈರೆಕ್ಟ್ರು ಇವರೇ ಅಲ್ವಾ, ಹಂಸಲೇಖ ಅವ್ರದ್ದು ಶ್ರೀಗಂಧ ಹಾಡನ್ನ ಇಲ್ಲಿ ಹಾಕೊತಾರೆ. ಹಾಕೊಂಡು ಬಿಟ್ಟು ಒಂದು ಪೀಠಿಕೆ ಕೊಟ್ಟು ಆನಂತರ ಏ ಗುಲಾಬಿ ಅಂತ ಹಾಡು ಬರುತ್ತೆ. ಇದು SPB ಅವರು ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಐಡಿಯಾ ಮಾಡಿದ್ದೀರಾ ಅಂತೇಳಿ ಖುಷಿ ಪಡ್ತಾರೆ. ಹಾಗೂ ಜೀವ ಜೀವ ಸೇರಿಸೋ ರಂಗೋಲಿ ಹಾಡನ್ನ SPB ಅವರು ತುಂಬ ಇಷ್ಟಪಟ್ಟು ಆಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಚರಣ ಅದು ಹಾಗೂ ಕಂಪೋಸಿಂಗ್ ತುಂಬ ಚೆನ್ನಾಗಿದೆ ಅಂತಾರೆ. ಆ ಸ್ಟಾರ್ಟಿಂಗ್ ಲೈನು ಪಲ್ಲವಿ ಕೂಡ ಇಷ್ಟಪಡ್ತಾರೆ. ಈ ಥರ ಉಟ್ಕೊಂಡಂಥ ಒಂದು ಹಾಡುಗಳು ರಂಗೋಲಿ ಸಿನಿಮಾದು ನಿಮಗೆ ಹೇಳಬೇಕಿತ್ತು. ಸಿನಿಮಾ ಅಷ್ಟಾಗಿ ಓಡದಿರೋ ಕಾರಣ ಈ ಮಾಹಿತಿಗಳೆಲ್ಲ ನಿಮಗೆ ಹಂಗೆ ಎಲೆಮರೆ ಕಾಯಾಗಿ ಉಳಿದುಬಿಡ್ತು. ಇದು ಮನೋಹರ್ ಸರ್, ವಿಶ್ವನಾಥ್ ಇದ್ರ ಬಗ್ಗೆ ನನಗೆ ಇಷ್ಟು ಹೇಳಿದ್ರು. ಇನ್ನೂ ಸಾಕಷ್ಟಿತ್ತು, ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ರಂಗೋಲಿ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.